ಸಿಯಾನ್ ಚಾನೆಲ್ನ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಇವತ್ತು ಶಹೀದ್ ದಿನ. ಭಗತ್ ಸಿಂಗ್ ಮತ್ತು ಸಂಗಡಿಗರನ್ನ ನೇಣಿಗೆ ಹಾಕಿದಂಥ ದಿನ ಬ್ರಿಟಿಷರ ಸರ್ಕಾರದಲ್ಲಿ. ಅವತ್ತು ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಆಗಿತ್ತಾ, ಅದರ ಹಿನ್ನೆಲೆ ಏನು ಅಂತ ನಾನೀಗ ಹೇಳ್ತಾ ಹೋಗ್ತೇನೆ. ಭಾರತದಲ್ಲಿ 7 ದಿನಗಳನ್ನು ಹುತಾತ್ಮರ ದಿನಗಳನ್ನಾಗಿ ಆಚರಿಸಲಾಗುತ್ತೆ. ಅದರಲ್ಲಿ ಒಂದು 23 ಮಾರ್ಚ್. ಭಗತ್ ಸಿಂಗ್, ಸುಖದೇವ್ ಥಾಪರ್ ಮತ್ತು ಶಿವರಾಮ್ ರಾಜ್ಗುರು ಅವರ ಬಲಿದಾನದ ದಿನವನ್ನು ಹುತಾತ್ಮರ ದಿನ ಅಂತ ಕರೆಯಲಾಗುತ್ತೆ. ಇದನ್ನು ಈಗ ಶಹೀದ್ ದಿವಸ್ ಅಂತ ಸಹ ಕರೀತಾರೆ. ಬ್ರಿಟಿಷರು ಈ 3 ದೇಶಭಕ್ತರಿಗೆ ನೇಣು ಶಿಕ್ಷೆಯನ್ನು ಜಾರಿಗೊಳಿಸಿದ್ರು. ಕಾರಣ ಬ್ರಿಟಿಷ್ ಪೊಲೀಸ್ ಸೂಪರಿಂಟೆಂಡೆಂಟ್ ಜಾನ್ ಸೌಂಡರ್ಸ್ ಅವರನ್ನ ಕೊಲೆ ಮಾಡಿದ್ರು ಅಂತ. ಆದರೆ ಈ ಕ್ರಾಂತಿಕಾರಿಗಳ ಗುರಿ ಇದ್ದದ್ದು ಜೇಮ್ಸ್ ಸ್ಕಾಟ್ ಎಂಬ ಬ್ರಿಟಿಷ್ ಅಧಿಕಾರಿ ಮೇಲೆ. ಅವರೇ ಇವರು ಅಂದ್ಕೊಂಡು ಸೌಂಡರ್ಸ್ನ ಕೊಲೆ ಮಾಡಿಬಿಟ್ರು. 1931 ಮಾರ್ಚ್ 23 ಈ 3 ಸ್ವಾತಂತ್ರ್ಯ ಹೋರಾಟಗಾರರಿಗೆ ನೇಣು ಹಾಕಲಾಯಿತು. ಇವರು ಕೊಲೆ ಮಾಡಿದ್ದು 1928ರಲ್ಲಿ. ಈ ಕ್ರಾಂತಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ಲಲು ನಿರ್ಧರಿಸಿದ್ದೇ ಸೇಡಿಗಾಗಿ. ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಲಾಲಾ ಲಜಪತ್ ರಾಯ್ ಸಾವಿಗೆ ಕಾರಣರಾದ ಜೇಮ್ಸ್ ಸ್ಕಾಟ್ನನ್ನು ಕೊಲ್ಲಲು ಯೋಜನೆ ಹಾಕಿದ್ರು. ಈ 3ರನ್ನ ಜೈಲಿಗೆ ಹಾಕಿದ್ರೂ ಸಹ ಅಲ್ಲೂ ಕೂಡ ಜೈಲಿನ ಸ್ಥಿತಿಗತಿ ಸುಧಾರಣೆ ಆಗಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡಿದರು. ಈ ದಿನದಂದು ನಾನು ಒಂದು ವಿಷಯನ ಚರ್ಚೆ ಮಾಡಲು ಇಷ್ಟಪಡ್ತೇನೆ. ಭಗತ್ ಸಿಂಗ್ ಮತ್ತು ಸಹಚರರನ್ನು ಗಾಂಧಿ ಕಾಪಾಡಲಿಲ್ಲ ಅನ್ನೋ ಮಾತು ಇಂದಿಗೂ ಸಹ ಇದೆ. ಗಾಂಧಿ ಹಿಂಸಾ ವಿರೋಧಿ. ಭಗತ್ ಸಿಂಗ್ ಮತ್ತು ಸಹಚರರನ್ನು ಕಾಪಾಡಲು ಅವರು ಬಹಳ ಪ್ರಯತ್ನ ಪಟ್ಟರು. ಗಲ್ಲು ಶಿಕ್ಷೆಯ ಬದಲಾಗಿ ಬೇರೆ ಶಿಕ್ಷೆಯನ್ನು ಕೊಡಿಸೋಕೆ ಅವರು ಪ್ರಯತ್ನ ಮಾಡಿರ್ತಾರೆ. ಆ ವಿಚಾರವನ್ನು ನಾನೀಗ ಹೇಳ್ತಾ ಹೋಗ್ತೇನೆ. ಮೀರತ್ ವಿಶ್ವವಿದ್ಯಾಲಯದ ಇತಿಹಾಸಕಾರರಾದ ಚಂದ್ರಪಾಲ್ ಸಿಂಗ್ ಸಂಶೋಧನೆ ಪ್ರಕಾರ 1931 23 ಮಾರ್ಚ್ ರಾಷ್ಟ್ರೀಯ ಯುವ ನಾಯಕರು ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರು ನೇಣಿಗೇರಿದಾಗ ಗಾಂಧಿಯ ವಿರೋಧಿಗಳಿಗೆ ದೊಡ್ಡ ಅಸ್ತ್ರ ಸಿಕ್ಕಂತಾಯಿತು. 1931 ಕರಾಚಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಕೆಂಪು ಬಾವುಟ ಪ್ರದರ್ಶನ ಆಯಿತು. ಗಾಂಧಿ ಗೋ ಬ್ಯಾಕ್ ಅಂತ ಹೇಳಿ ಘೋಷಣೆ ಕೂಗಲಾಯಿತು. ಗಾಂಧಿಗಿರಿ ನಿಲ್ಲಿಸಿ ಅಂತ ಸಹ ಕೂಗಿದ್ರು. ಗಾಂಧಿಯ ಒಪ್ಪಂದದ ಪ್ರಕಾರವೇ ಭಗತ್ ಸಿಂಗ್ ಮತ್ತು ಸ್ನೇಹಿತರನ್ನ ನೇಣಿಗಿರಿಸಿದ್ದಾರೆ ಅಂತ ಹೇಳಲಾಯಿತು. ಭಗತ್ ಸಿಂಗ್ನ ಸಹವರ್ತಿ ಯಶ್ಪಾಲ್ ಸಹ ಗಾಂಧೀಜಿ ಮನಸ್ಸು ಮಾಡಿದರೆ ಭಗತ್ ಸಿಂಗ್ ಗೆಳೆಯರನ್ನ ಬ್ರಿಟಿಷರಿಂದ ಉಳಿಸಬಹುದಾಗಿತ್ತು ಅಂತ ಹೇಳಿ ದೂರ್ತಾರೆ. ಈ ರೀತಿ ಒತ್ತಡ ಹಾಕೋದು ಅನೀತಿ ಅಂತ ಗಾಂಧೀಜಿ ಅಂದು ಭಾವಿಸಿದ್ರಿಂದಲೇ ಅವರನ್ನು ಉಳಿಸೋಕೆ ಆಗಲಿಲ್ಲ ಅನ್ನೋದು ಅವರ ಆರೋಪ. ಎಡಪಂಥೀಯ ಚಿಂತಕ ಕ್ರಾಂತಿಕಾರಿ ಮನ್ಮಥ್ ನಾಥ್ ಗುಪ್ತಾ ಸಹ ಇದನ್ನೇ ಹೇಳ್ತಾರೆ. ಗಾಂಧಿ ಮೇಲೆ ಆರೋಪ ಮಾಡ್ತಾರೆ. ಭಗತ್ ಸಿಂಗ್ ಜೀವನ ಚರಿತ್ರೆಯ ಲೇಖಕ GS ಡಿಯೋಲ್ ಕೂಡ ಭಗತ್ ಸಿಂಗ್ ನೇಣಿಗೆ ಗಾಂಧೀಜಿಯೇ ಕಾರಣ ಅಂತ ಹೇಳ್ತಾರೆ. ಇತಿಹಾಸಕಾರ AG ನೂರಾನ್ಜಿ ಗಾಂಧಿ ಬಿಡಿಸೋಕೆ ಎಲ್ಲ ಅವಕಾಶ ಇತ್ತು ಭಗತ್ ಸಿಂಗರನ್ನ, ಆದರೆ ಅವರು ಮನಸ್ಸು ಮಾಡಲಿಲ್ಲ ಅಂತ ಹೇಳಿ ಅವರು ದೂರಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಗಾಂಧಿ ಟೀಕಾಕಾರರು ಯೋಚಿಸಬೇಕಾದ್ದು ಏನಂದರೆ, ಭಗತ್ ಸಿಂಗ್ನಂತಹ ಕ್ರಾಂತಿಕಾರರನ್ನ ಕಳೆದುಕೊಳ್ಳೋದಕ್ಕಿಂತ ಉಳಿಸ್ಕೊಳ್ಳೋದೇ ಹೆಚ್ಚು ಪ್ರಯೋಜನ ಆಗ್ತಿತ್ತು. ಯುವಕರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಭಗತ್ ಸಿಂಗ್ ಉಳಿಸ್ಕೊಳ್ಳೋದೇ ಹೋದರೆ ದೊಡ್ಡ ಕೋಪಕ್ಕೆ ಕಾರಣ ಆಗುತ್ತೆ ಅನ್ನೋದು ಸಹ ಗಾಂಧೀಜಿಯವರಿಗೆ ಗೊತ್ತಿತ್ತು. ಆ ಮೂಲಕ ಭಗತ್ ಸಿಂಗ್ ಬಲಿದಾನ ಕ್ರಾಂತಿ ಉದ್ವೇಗಕ್ಕೆ ಎಡೆಯಾದರೂ ಹಿಂಸೆಯನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡುವ ಗಾಂಧೀಜಿಯ ಹೋರಾಟಕ್ಕೆ ಹಿನ್ನಡೆ ಆಗ್ತಾ ಇತ್ತು. ಒಂದು ವೇಳೆ ಈ 3ರನ್ನ ಉಳಿಸ್ಕೊಂಡಿದ್ರೆ ಹಿಂಸೆಯ ಮೇಲೆ ಅಹಿಂಸೆಯ ವಿಜಯ ಆಗ್ತಿತ್ತು ಅನ್ನೋದನ್ನು ಒಂದು ಕಡೆ ನೋಡಬಹುದು. ಕ್ರಾಂತಿಕಾರಿಗಳ ನಂಬುಗೆ ಗಾಂಧಿ ಮೇಲೆ ಹೆಚ್ಚಾಗ್ತಿತ್ತು. ಒಂದು ವೇಳೆ ಅವರು ಉಳಿದಿದ್ರೆ ನಾವಿಲ್ಲಿ ಗಾಂಧೀಜಿಯ ದೃಷ್ಟಿಕೋನವನ್ನು ದೇಶಭಕ್ತಿಯ ದೃಷ್ಟಿಕೋನದಿಂದಲೇ ನೋಡಬೇಕಾಗ್ತದೆ. ಹಿಂಸೆಯನ್ನು ಬಳಸಿ ಹೋರಾಟ ಮಾಡೋದಕ್ಕಿಂತ ಅಹಿಂಸೆಯಲ್ಲೇ ಗಾಂಧೀಜಿಯವರಿಗೆ ಹೆಚ್ಚಿನ ನಂಬಿಕೆ ಇತ್ತು. ಅದನ್ನೇ ಅವರು ಎಲ್ಲ ಸಮಯದಲ್ಲೂ ಯೋಚನೆ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲೂ ಅದನ್ನೇ ಯೋಚನೆ ಮಾಡಿರ್ತಾರೆ. ಸ್ವರಾಜ್ಯ ಪಡೆಯೋದಕ್ಕಿಂತ ಹೇಗೆ ಪಡಿತೀವಿ ಅನ್ನೋದು ಗಾಂಧೀಜಿಯವರಿಗೆ ಮುಖ್ಯವಾಗಿತ್ತು. ಅಂದರೆ ಅಹಿಂಸೆಯೇ ಮುಖ್ಯ. ಈ ಬಗ್ಗೆ ಅವರು ಒಂದು ಸ್ಥಿರವಾದ ನಿರ್ಧಾರವನ್ನು ಸಹ ಮನೋಸ್ಥೈರ್ಯವನ್ನು ಸಹ ಇಟ್ಕೊಂಡಿದ್ರು. ದೇಶಭಕ್ತಿ ಬೇಕು, ಆದ್ದರಿಂದ ರಾಜಕೀಯ ಹಿಂಸಾಚಾರಗಳಾಗುತ್ತವೆ.
ಇಂತಹ ದೇಶಭಕ್ತಿಗಳು ಮಿಸ್ಗೈಡೆಡ್ ಅಂತ ಗಾಂಧೀಜಿ ಹೇಳ್ತಾರೆ. ಅದು ಇವತ್ತಿಗೂ ಸಹ ಅನ್ವಯ ಆಗುತ್ತೆ. ಅನೇಕ ಸಂದರ್ಭದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೇವೆ. ಪೊಲೀಸ್ ಅಧಿಕಾರಿಯನ್ನು ಕೊಲೆ ಮಾಡಿದ್ದು ಸರಿ ಅಂತ ಭಗತ್ ಸಿಂಗ್ ಅಂದ್ಕೊಂಡ್ರು. ಅದು ದೇಶಭಕ್ತಿಯ ಪ್ರಕಾರ ಸರಿಯೇ ಇರಬಹುದು. ಆದರೆ ಒಳ್ಳೆ ಕೊಲೆಗಾರರು, ಈ ರೀತಿಯ ಕೊಲೆಗಾರರು ಒಳ್ಳೆಯದು ಮಾಡೋದಕ್ಕಿಂತ ಹೆಚ್ಚು ಹಾನಿಯನ್ನೇ ಮಾಡ್ತಾರೆ ಅಂತ ಹೇಳಿ ಗಾಂಧೀಜಿ ಬರೆದಿದ್ದಾರೆ. ಸೌಂಡರ್ಸ್ ಅವರ ಕೊಲೆ ಕೆಟ್ಟದ್ದು ಮತ್ತು ಕ್ರೂರ. ಮತ್ತು ಆ ರೀತಿ ಆಗೋಕ್ಕೆ ಕಾರಣ ಯಾರು ಅಂದರೆ ಸರ್ಕಾರವೇ. ಸರ್ಕಾರ ಇವರನ್ನು ಪ್ರಚೋದನೆ ಮಾಡ್ತು. ಸರ್ಕಾರ ಜನರಿಗೆ ಏನು ಮಾಡಬೇಕೋ ಅದು ಮಾಡೋದು ಬಿಟ್ಟು ತನಗೇನು ಬೇಕೋ ಅದನ್ನು ಮಾಡೋಕ್ಕೆ ಹೋದರೆ ಹೀಗಾಗುತ್ತೆ ಅಂತ ಹೇಳಿ ಗಾಂಧೀಜಿ ಅವತ್ತಿಗೆ ಹೇಳಿದ್ದಾರೆ. ಈ ನಿಯಮ ಏನು, ಈ ವಿಚಾರ, ಗಾಂಧೀಜಿಯವರ ವಿಚಾರ ಇವತ್ತು ಸಾರ್ವತ್ರಿಕವಾಗಿ ಎಲ್ಲ ಕಾಲಕ್ಕೂ ಅಪ್ಲೈ ಆಗುತ್ತೆ. ನಮ್ಮ ದೇಶವನ್ನು ಸ್ವತಂತ್ರಗೊಳಿಸೋದಕ್ಕೆ ಈ ರೀತಿಯ ಏಕೈಕ ಹೀರೋಯಿಸಮ್ಗಳು, ಅವರ ದೇಶಭಕ್ತಿ ನಿಜವಾಗಿದ್ರೂ ಕೂಡ ಅವರನ್ನು ಹೀರೋಗಳು ಅಂತ ಹೇಳಿ ಕರೆಯೋಕ್ಕಾಗಲ್ಲ ಅಂತ ಹೇಳಿ ಗಾಂಧೀಜಿ ಕಟುವಾಗಿ ಟೀಕಿಸಿದ್ರು. ಗಾಂಧೀಜಿ ಎಲ್ಲ ರೀತಿಯ ಹಿಂಸಾ ಮಾರ್ಗಗಳನ್ನು ವಿರೋಧಿಸ್ತಿದ್ರು. ಅಲ್ಲಿ ಜೀವಾವಧಿ ಶಿಕ್ಷೆ ಇರಬಹುದು ಅಥವಾ ಮರಣದಂಡನೆ ಕೊಡೋದನ್ನು ಸಹ ಅವರು ವಿರೋಧಿಸ್ತಾರೆ. 1931 ಮಾರ್ಚ್ 7 ಡೆಲ್ಲಿಯ ಸಭೆಯಲ್ಲಿ ಹೇಳ್ತಾರೆ, ಗಾಂಧೀಜಿ ಹೇಳೋದು ಈ ಮಾತನ್ನ, ಯಾವತ್ತಿಗೂ ಯಾರನ್ನೇ ಆಗಲಿ ನೇಣಿಗೆ ಹಾಕೋದನ್ನು ನಾನು ಒಪ್ಪಲ್ಲ. ಅದರಲ್ಲೂ ಭಗತ್ ಸಿಂಗ್ನಂತಹ ಧೈರ್ಯವಂತನನ್ನು ನೇಣಿಗೆ ಹಾಕೋದು ಸಹಿಸ್ತೀನಾ? ಕರಾಚಿ ಅಧಿವೇಶನದಲ್ಲಿ ಮತ್ತೆ ಗಾಂಧೀಜಿ ಹೇಳ್ತಾರೆ, ಒಬ್ಬ ಡಕಾಯಿತ, ಒಬ್ಬ ಕಳ್ಳ, ಒಬ್ಬ ಕೊಲೆಗಾರ ಇವರನ್ನು ಕೂಡ ಸಹ ನಾನು ಶಿಕ್ಷೆ ಮಾಡೋದನ್ನು ವಿರೋಧಿಸ್ತೇನೆ. ನಾನು ಭಗತ್ ಸಿಂಗ್ನ ಕಾಪಾಡೋಕ್ಕೆ ಪ್ರಯತ್ನ ಪಡಲೇ ಇಲ್ಲ ಅಂತ ಏನಾದರೂ ಇದ್ದರೆ ನನಗೂ ಕೂಡ ಕ್ಷಮೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನೀವೆಲ್ಲ ಇಲ್ಲಿ ಅರ್ಥ ಮಾಡ್ಕೋಬೇಕಿರೋದು ಭಗತ್ ಸಿಂಗನ್ನ ತಪ್ಪನ್ನು, ಹೇಗೆ ಭಗತ್ ಸಿಂಗ್ ತಪ್ಪು ದಾರಿ ಹಿಡಿದಿದ್ದ ಅನ್ನೋದನ್ನು ಗಾಂಧಿ ಅವತ್ತಿಗೆ ಹೇಳ್ತಾರೆ. ನಾನು ಅಧಿಕಾರಯುತವಾಗಿ ಈಗಿನ ಯುವಕರಿಗೆ ಹೇಳ್ತೀನಿ, ಒಬ್ಬ ತಂದೆಯಾಗಿ ಹಿಂಸೆ ನಿಮ್ಮನ್ನು ಸಾವಿನ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತೆ. ಇನ್ನೊಂದು ಕೆಲವು ತಪ್ಪು ಅಭಿಪ್ರಾಯಗಳಿವೆ. ಹಿಂಸೆ ಅನ್ನೋದು ಸಾವಿನ ಹತ್ರ ಕರ್ಕೊಂಡು ಹೋಗುತ್ತೆ ಅನ್ನೋದು ಹೇಳಿದ್ದು ಗಾಂಧೀಜಿ ಅವತ್ತಿನ ಕಾಲಕ್ಕೆ. ಇನ್ನು ಕೆಲವು ತಪ್ಪು ಅಭಿಪ್ರಾಯಗಳಿವೆ ಗಾಂಧೀಜಿ ಕುರಿತಂತೆ. ಗಾಂಧೀಜಿ ಕೊನೆ ದಿನಗಳಲ್ಲಿ ಮಾತ್ರ ಭಗತ್ ಸಿಂಗ್ ಬಗ್ಗೆ ಗಮನ ಹರಿಸಿದ್ರು ಅಂತ, ಅಲ್ಲಿವರೆಗೂ ಅವ್ರು ಗಮನನೇ ಹರಿಸಿರಲಿಲ್ಲ ಅಂತ ಹೇಳಿ ಒಂದಷ್ಟು ಆರೋಪಗಳು ಇವೆ. 1930 ಮೇ 4 ಅಂದರೆ ಭಗತ್ ಸಿಂಗ್ ಬಂಧನ ಆಗೋಕ್ಕೆ ಮುಂಚಿನ ದಿನ ಇದು. ಗಾಂಧಿ ಬ್ರಿಟಿಷ್ ವೈಸ್ರಾಯ್ಗೆ ಪತ್ರ ಬರೆದಿರ್ತಾರೆ. ಲಾಹೋರ್ ಸಂಚಿನ ಪ್ರಕರಣ ಅಂತ ಹೇಳಿದರೆ ಆ ಒಂದು ಕೊಲೆ ಪ್ರಕರಣ ಯಾವುದರಲ್ಲಿ ಭಗತ್ ಸಿಂಗ್ ಸಿಕ್ಕಾಕೊಂಡಿದ್ರಲ್ಲ ಆ ಪ್ರಕರಣದಲ್ಲಿ ಸ್ಪೆಷಲ್ ಟ್ರಿಬ್ಯುನಲ್ ತನಿಖೆ ಮಾಡೋದನ್ನು ವಿರೋಧಿಸ್ತೇನೆ ಅಂತ ಹೇಳಿ ಲೆಟರ್ ಬರೆದಿದ್ದಾರೆ. ಸಾಮಾನ್ಯ ನ್ಯಾಯಾಲಯದಲ್ಲಿ ವಿಚಾರಣೆ ಮಾಡಿದರೆ ಭಗತ್ ಸಿಂಗ್ ಮತ್ತು ಸಹಚರರಿಗೆ ಶಿಕ್ಷೆ ಕೊಡೋಕ್ಕೆ ಆಗಲ್ಲ ಅಂತ ಹೇಳಿ ಶಾರ್ಟ್ ಕಟ್ ಕಂಡುಕೊಂಡಿದ್ದೀರಾ ಅಂತ ಹೇಳಿ ಟೀಕಿಸಿ ಪತ್ರ ಬರೆದಿರ್ತಾರೆ. ಇದು ಮಾರ್ಷಲ್ ಲಾಗಿಂತಲೂ ಕಡೆ ಅಂತ ಹೇಳಿ ಚಾಟಿ ಬೀಸಿರ್ತಾರೆ. 1931 ಜನವರಿಯಲ್ಲಿ ಅಲಹಾಬಾದ್ನಲ್ಲಿ ಮಾತನಾಡಿದ ಗಾಂಧೀಜಿ, ಯಾವುದೇ ಕಾರಣಕ್ಕೂ ಅವರನ್ನು ನೇಣಿಗೆ ಹಾಕಬಾರ್ದು. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಈ ಮೂವರನ್ನು ನೇಣಿಗೆ ಹಾಕಬಾರ್ದು ಮತ್ತು ಜೈಲಿಗೆ ಕೂಡ ಹಾಕಬಾರ್ದು. ಅವರನ್ನು ಬಿಡುಗಡೆಗೆ ಯಾವುದೇ ಷರತ್ತುಗಳನ್ನು ಕೂಡ ವಿಧಿಸಬಾರ್ದು ಅಂತ ಹೇಳಿರ್ತಾರೆ. ಇನ್ನು 23ನೇ ಮಾರ್ಚ್ ಏನಾಯ್ತೆಂದರೆ ಫೆಬ್ರವರಿಯಲ್ಲೇ ಗಾಂಧೀಜಿಯವರ ಅರ್ಜಿಯನ್ನು ವಜಾ ಮಾಡಿರ್ತಾರೆ. ಗಾಂಧೀಜಿಯವರು ಇವರ ಬಿಡುಗಡೆಗೆ ಒಂದು ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ. ಆ ಅರ್ಜಿಯನ್ನು ಬ್ರಿಟಿಷ್ ಸರ್ಕಾರ ವಜಾ ಮಾಡಿರುತ್ತೆ, ಫೆಬ್ರವರಿಯಲ್ಲೇ ಮಾಡಿರುತ್ತೆ. ವೈಸರಾಯ್ ಮಧ್ಯ ಪ್ರವೇಶ ಮಾಡಬೇಕು, ಈ ಮೂವರ ಜೀವನವನ್ನು ಉಳಿಸಬೇಕು ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಆ ರೀತಿ ನಡೆದಿದ್ದರೆ ಈ ಮೂವರು ಉಳಿತಿದ್ರು. ಗಾಂಧೀಜಿ ಮತ್ತು ವೈಸರಾಯ್ ಇರ್ವಿನ್ ನಡುವೆ ಸಭೆ ನಡೆಯುತ್ತೆ. ಅದರಲ್ಲಿ ಭಗತ್ ಸಿಂಗ್ ಮತ್ತು ಗೆಳೆಯರನ್ನು ಬಿಡುಗಡೆ ಮಾಡುವಂತೆ ಗಾಂಧೀಜಿಯವರು ವೈಸರಾಯ್ ಅವರನ್ನ ಒತ್ತಾಯಿಸ್ತಾರೆ. ಆ ರೀತಿ ಮಾಡಲೇಬೇಕು ಅಂತ ಹೇಳಿ ಗಾಂಧೀಜಿ ಮೇಲೆ ಒತ್ತಡ ಕೂಡ ಇರುತ್ತೆ. ಆ ಸಂದರ್ಭದಲ್ಲಿ 17 ಫೆಬ್ರವರಿಯಿಂದ 7ನೇ ಮಾರ್ಚ್ವರೆಗೂ ಈ ಸಭೆ ನಡೆಯುತ್ತೆ. ಕೊನೆಗೂ ಭಗತ್ ಸಿಂಗ್ ಬಿಡುಗಡೆ ಇಲ್ಲದೆ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈ ಒಪ್ಪಂದ ಆದಮೇಲೆ ಮಾತಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿರುತ್ತೆ ಭಗತ್ ಸಿಂಗ್ ವಿಚಾರವನ್ನು. ಅದೇ ರೀತಿ 18 ಫೆಬ್ರವರಿಯಲ್ಲಿ ಗಾಂಧಿ ಮಾತನಾಡ್ತಾರೆ. ಆಗ ಗಾಂಧಿ ಹೇಳ್ತಾರೆ, ನಮ್ಮ ಒಪ್ಪಂದದಲ್ಲಿ ಈ ಮಾತುಕತೆ ಇಲ್ಲದಿದ್ದರೂ ನಾನು ಹೇಳ್ತಾ ಇದ್ದೀನಿ. ಒಪ್ಪಂದದ ದಿವಸನೇ ಹೇಳ್ತಾರೆ ಗಾಂಧೀಜಿ ಈ ವಿಷಯವನ್ನು ಮೊದಲೇ ತೆಗೆದು.
ಇವರು ಭಗತ್ ಸಿಂಗ್ ಸಹಚರನ್ನ ಬಿಡುಗಡೆ ಮಾಡಿದ್ರೆ ವಾತಾವರಣ ತಿಳಿಯಾಗಬೇಕಂದ್ರೆ ಭಗತ್ ಸಿಂಗ್ ಸಂಘಟನೆಗಳನ್ನ ನೇಣು ಶಿಕ್ಷೆ ರದ್ದುಗೊಳಿಸಬೇಕು. ಆಗ ವೈಸ್ರಾಯ್ ಇದಕ್ಕೆ ನೀವು ಹೇಳಿದ್ದನ್ನ ಒಪ್ತೇನೆ, ಆದರೆ ನೀವು ಈಗಲೇ ಹೇಳಿದ್ದು ಒಳ್ಳೇದಾಯಿತು, ನೇಣಿಗೆ ಹಾಕೋದು ಬಹಳ ಕಷ್ಟದ ಕೆಲಸ, ಅದನ್ನು ಸಸ್ಪೆನ್ಷನ್ ಮಾಡೋದೇ ಸರಿ ಅಂತ ನನಗೂ ಕಾಣಿಸುತ್ತೆ ಅಂತ ಹೇಳಿರ್ತಾರೆ. ಲಾರ್ಡ್ ಇರ್ವಿನ್ ಸರ್ಕಾರಕ್ಕೆ ಈ ಕುರಿತು ಒಂದು ವರದಿಯನ್ನು ಬರೀತಾರೆ. ಮಹಾತ್ಮ ಗಾಂಧಿ ಗಲ್ಲಿಗೇರಿಸೋದನ್ನು ನಿಲ್ಲಿಸಿ ಅಂತ ಹೇಳಿ ಬೇಡ್ಕೊಂಡಿಲ್ಲ, ಆದರೆ ಅವರ ಜೀವನ ತೆಗೆಯೋದನ್ನು ಅವರು ವಿರೋಧಿಸ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನು ಮುಂದೂಡಿ ಅಂತ ಗಾಂಧೀಜಿ ಕೇಳಿದರು ಅಂತ ಪತ್ರ ಬರೀತಾನೆ. ಒಂದು ಹಿಂಸಾಚಾರಕ್ಕೆ ಮತ್ತೊಂದು ಹಿಂಸಾಚಾರ ಪರಿಹಾರ ಅಲ್ಲ ಅಂತ ಸಹ ಪತ್ರದಲ್ಲಿ ವಿವರಿಸಿರ್ತಾನೆ. ಗಾಂಧಿ ಮತ್ತು ಇರ್ವಿನ್ ಇವರ ನಡುವೆ ನಡೆಯುವ ಒಂದು ಮಾತುಕತೆ ನಡೆ ನೋಡಿದ್ರೆ ಗಾಂಧಿ ಮುಂದೂಡಿ ಇಲ್ಲ ರದ್ದುಗೊಳಿಸಿ ಅಂತ ಹೇಳೋದು ಗೊತ್ತಾಗ್ತದೆ, ನೇಣಿಗೆ ಹಾಕಿ ಅಂತ ಅವ್ರು ಹೇಳಲ್ಲ. ಇದಕ್ಕೂ ಗಾಂಧಿಗೆ ಟೀಕೆಗಳು ಬರ್ತವೆ. ಯಾಕೆ ಮುಂದೂಡಿ ಅಂತ ಹೇಳಿದ್ರು, ರದ್ದುಗೊಳಿಸೋಕೆ ಒತ್ತಡ ಯಾಕೆ ಹಾಕಲಿಲ್ಲ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಮಾತುಕತೆ ಆಗುತ್ತೆ. ಕಾನೂನು ಪ್ರಕಾರ ನೇಣಿನ ಶಿಕ್ಷೆ ವಿಧಿಸಿದ ಕೌನ್ಸಿಲ್ನ ನಿರ್ಧಾರವನ್ನು ತಡೆಯೋಕೆ ಯಾವುದೇ ಅವಕಾಶ ಇರಲಿಲ್ಲ ಅವತ್ತಿಗೆ. 1931 ಏಪ್ರಿಲ್ 26ರಲ್ಲಿ ಸಿ ವಿಜಯ ರಾಘವಾಚಾರಿ ಅವರಿಗೆ ಗಾಂಧೀಜಿ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಗಾಂಧಿ ಜೂರಿಗಳಾದ ತೇಜ್ ಬಹದ್ದೂರ್ ಮತ್ತು ಅವರ ಮೂಲಕ ವೈಸ್ರಾಯ್ಗೆ ಕಾನೂನಿನ ಸಾಧ್ಯತೆ ಬಗ್ಗೆ ಚರ್ಚೆ ಮಾಡಿಸಿರ್ತಾರೆ. ಗಾಂಧೀಜಿ ಯಾಕೆ ಭಗತ್ ಸಿಂಗ್ ಶಿಕ್ಷೆಯನ್ನು ಮುಂದೂಡಬೇಕು ಅಂತ ಹೇಳ್ತಾರೆ ಅಂದರೆ, ಶಿಕ್ಷೆ ಜಾರಿಗೊಳಿಸೋದನ್ನು ಎಳೆಯೋದ್ರಲ್ಲಿ ಪರಿಸ್ಥಿತಿ ತಿಳಿಯಾಗಿ ಸರಿಯಾದ ಸಮಯ ಬಂದಾಗ ಈ ಶಿಕ್ಷೆಯನ್ನು ರದ್ದುಗೊಳಿಸಬಹುದು. ಅವರ ಬಿಡುಗಡೆ ಮಾಡಿಸೋದು ಗಾಂಧೀಜಿಯವರ ಉದ್ದೇಶ ಆಗಿತ್ತು. ಇದೇ ಕಾರಣಕ್ಕೆ ಅವರು ಶಿಕ್ಷೆಯನ್ನು ಮುಂದೂಡುವಂತೆ ಕೇಳಿರ್ತಾರೆ. ಭಗತ್ ಸಿಂಗ್ ಜೀವ ಉಳಿಯಬೇಕಂದ್ರೆ ಕ್ರಾಂತಿಕಾರಿಗಳು ಈಗ ಗಾಂಧೀಜಿ ಹೇಳುವಂಥ ಒಂದು ಈ ಒಪ್ಪಂದಕ್ಕೆ ಒಪ್ಕೋಬೇಕು ಅಂತ ಸಹ ಹೇಳಲಾಗಿತ್ತು. ಅವ್ರು ಮುಂದೆ ಹೀಗೆ ಮಾಡೋಲ್ಲ ಅನ್ನೋದನ್ನು. CWC ಸಭೆಯಲ್ಲಿ ಇನ್ನು ಮುಂದೆ ಈ ಕ್ರಾಂತಿಕಾರಿಗಳು ಈ ರೀತಿ ವರ್ತಿಸೋಲ್ಲ ಅನ್ನೋ ಕ್ಯಾರೆಟ್ ಕಟ್ಟಿ ಒಂದು ಕ್ರಾಂತಿಕಾರಿಗಳನ್ನು ಬಿಡಿಸೋದು ಗಾಂಧೀಜಿಯವರ ಒಂದು ತಂತ್ರವಾಗಿತ್ತು. ಇದೇ ಗಾಂಧಿಗಿರಿ ಅಂತ ಹೇಳ್ಬೋದು. 16 ಮಾರ್ಚ್ನಲ್ಲಿ ಗಾಂಧಿ 2ನೇ ಬಾರಿ ಇರ್ವಿನ್ ಜೊತೆ ಮಾತನಾಡ್ತಾರೆ. ಅದನ್ನು ಕೂಡ ಇರ್ವಿನ್ ದಾಖಲಿಸಿದ್ದಾನೆ. ಗಾಂಧಿ ಹೊರಹೋಗೋ ಮುನ್ನ ಇರ್ವಿನ್ಗೆ ಕೇಳ್ತಾರೆ, ಮಾರ್ಚ್ 24ಕ್ಕೆ ಶಿಕ್ಷೆ ಜಾರಿ ಇದೆ ಅಂತ ಪತ್ರಿಕೆಯಲ್ಲಿ ಬಂದಿದೆ, ನಾನು ನೋಡಿದೆ, ಏನಿದು ಅಂತ ಹೇಳಿ ಗಾಂಧೀಜಿ ಕೇಳ್ತಾರೆ. ಆಗ ಇರ್ವಿನ್, ನಾನು ಹೇಳ್ತೀನಿ, ಆ ವಿಷಯವನ್ನು ಕ್ಲಿಯರಾಗಿ ಹೇಳೋಲ್ಲ, ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾರೆ. ಭಗತ್ ಸಿಂಗ್ ಪರ ಹೇಳೋಕ್ಕೆ ಯಾವುದೇ ಅಂಶಗಳಿಲ್ಲ ನಮಗೆ ವಾದಿಸೋಕೆ, ಆದರೆ ನಿಮ್ಮ ಕರಾಚಿಯ ಅಧಿವೇಶನದ ನಂತರ ಈ ನೇಣು ಶಿಕ್ಷೆ ಜಾರಿಗೊಳಿಸೋಕೆ ನಾನು ಪ್ರಯತ್ನ ಪಟ್ಟೆ, ಆದರೆ ಅದನ್ನು ತಿರಸ್ಕರಿಸಿದ್ದಾರೆ. ನಾವು ಏನೇನು ಆಧಾರ ಕೊಟ್ಟಿದ್ವಿ ಅಂದರೆ ಕೇವಲ ರಾಜಕೀಯ ಉದ್ದೇಶ ಇಟ್ಕೊಂಡು ಶಿಕ್ಷೆ ಆದೇಶ ಮಾಡಲಾಗ್ತಿದೆ ಮತ್ತು ಈ ಶಿಕ್ಷೆ ಮುಂದೂಡೋದು ಅಮಾನವೀಯ ಮತ್ತು ನಾವು ಇದನ್ನು ಬಯಸ್ತಾ ಇದ್ದೀವಿ ಅಂತ ಆಗ್ಬಿಡುತ್ತೆ, ನಾವೇ ಬಯಸ್ತಾ ಇದ್ದೀವಿ ಅನ್ನೋ ಥರ ಆಗ್ಬಿಡುತ್ತೆ ಮತ್ತು ಕಾಂಗ್ರೆಸ್ ಜೊತೆ ಸರ್ಕಾರ ತಂತ್ರ ಮಾಡ್ತಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ಶಿಕ್ಷೆ ಮುಂದೂಡೋದನ್ನು ವಿರೋಧಿಸ್ತಾರೆ ಅಂತ ಇರ್ವಿನ್ ದಾಖಲಿಸಿದ್ದಾನೆ. ಮಾರ್ಚ್ 20ನೇ ತಾರೀಕಿಗೆ ಗಾಂಧಿ ಸರ್ಕಾರದ ಆಗಿನ ಸರ್ಕಾರ ಬ್ರಿಟಿಷ್ ಸರ್ಕಾರದ ಗೃಹ ಕಾರ್ಯದರ್ಶಿ ಹರ್ಬರ್ಟ್ ಎಮರ್ಸನ್ ಜೊತೆ ಮಾತನಾಡ್ತಾರೆ. ಕರಾಚಿ ಅಧಿವೇಶನದ ಮುಂಚೆ ಅಥವಾ ನಂತರ ಶಿಕ್ಷೆ ಜಾರಿಗೊಳಿಸಿದ್ರೂ ಸಮಸ್ಯೆಗಳಿದ್ದೇ ಇರ್ತಾವೆ, ಕಾಯೋದಕ್ಕಿಂತ ಶಿಕ್ಷೆ ಜಾರಿಗೊಳಿಸೋದೇ ಸೂಕ್ತ ಅಂತ ಹೇಳಿ ಆ ಕಾರ್ಯದರ್ಶಿ ಹೇಳ್ತಾನೆ. ಅಸಫ್ ಅಲಿ ಮತ್ತು ಅರುಣಾ ಅಸಫ್ ಅಲಿ ಇವರಿಬ್ಬರು ಕಾಂಗ್ರೆಸ್ನಲ್ಲಿರ್ತಾರೆ. ಇಬ್ಬರು ಗಾಂಧೀಜಿಯವರ ಸೂಚನೆಯಂತೆ ಕ್ರಾಂತಿಕಾರಿಗಳು ಯಾವುದೇ ಹಿಂಸಾಚಾರ ಮಾಡಬಾರ್ದು ಅನ್ನೋ ಸೂಚನೆ ಕೊಡ್ತಾರೆ. ಇದಕ್ಕೆ ಭಗತ್ ಸಿಂಗ್ ಮತ್ತು ಸಹಚರರಿಂದಲೂ ಹೇಳಿಸಿಕೊಳ್ಳಬೇಕಂತಿರ್ತಾರೆ. ಆ ಮೂಲಕ ಗಾಂಧಿಯನ್ನು ಬಲಪಡಿಸಬೇಕು ಅನ್ನೋದು ಒಂದು ಆ ಹೇಳಿಕೆಯ ತೀರ್ಮಾನ ಆಗಿರುತ್ತೆ. ಇದನ್ನೇ 1931ರಲ್ಲಿ ಅರುಣಾ ಅಸಫ್ ಅಲಿ ಹೇಳಿದ್ದಾರೆ. ನಾನು ಡೆಲ್ಲಿಯಿಂದ ಲಾಹೋರ್ಗೆ ಬಂದೆ, ಪಂಜಾಬ್ ಸರ್ಕಾರ ಅದ ಅನುಮತಿ ಪಡೆದು ಭಗತ್ ಸಿಂಗ್ ಭೇಟಿ ಆದೆ. ಅಲ್ಲಿ ಅವರಿಂದ ಒಂದು ಪತ್ರ ಪಡೆದೆ, ಅದರಲ್ಲಿ ಯಾವುದೇ ಹಿಂಸಾಚಾರದ ಚಟುವಟಿಕೆಗಳು ನಡಿಬಾರ್ದು ಅನ್ನೋದನ್ನು ಬರೀಲಿ ಅನ್ನೋದಾಗಿತ್ತು, ಆದರೆ ಅದನ್ನು ಬರೆಯೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಅದನ್ನೇ 18 ವರ್ಷದ ನಂತರ ಅಸಫ್ ಅಲಿ ಸಹ ಒರಿಸ್ಸಾದ ಗವರ್ನರ್ ಆದ ಸಂದರ್ಭದಲ್ಲಿ ಹೇಳ್ತಾರೆ. ಇದನ್ನು ನೆನಪಿಸ್ಕೊಂಡು ಮತ್ತೆ ಅದೇ ವಿಚಾರವನ್ನು ಹೇಳಿದ್ದಾರೆ. ಇವರನ್ನು ಉಳಿಸೋ
ಇವರನ್ನು ಉಳಿಸ್ಕೊಳ್ಬೇಕು ಅಂತಹ ಗಾಂಧೀಜಿ ಬಹಳ ಪ್ರಯತ್ನ ಪಡ್ತಾರೆ. ತಮ್ಮ ಅಹಿಂಸೆ ಹೋರಾಟ ಉಳಿಬೇಕು, ಕ್ರಾಂತಿಕಾರಿಗಳು ಉಳಿಬೇಕು ಅನ್ನೋದು ಗಾಂಧೀಜಿಯವರ ಒಂದು ಇಚ್ಛೆ ಆಗಿತ್ತು. ಅದಕ್ಕಾಗಿ ಅವರು ಬಹಳಷ್ಟು ಪ್ರಯತ್ನ ಮಾಡ್ತಾರೆ. 1928ರಿಂದ 1931ರವರೆಗೂ ಅವ್ರ ಪ್ರಯತ್ನ ಮುಂದುವರೆದಿರುತ್ತೆ. ಇದು ಮುಂದೆ ಏನಾಯಿತು ಅಂತ ಹೇಳಿ ನಾನು ನಿಮಗೆ ಇದನ್ನು ಮುಂದುವರಿಸ್ತೇನೆ. ಅಲ್ಲಿವರೆಗೂ ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.